ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾದರ್ತಿ ಮಿನಿ ಲಾಗ್. ದಿನಕ್ಕೊಂದು ರೀತಿಯಾದಂಥ ರುಚಿಯಾದಂಥ ರೊಟ್ಟಿನ ಮಾಡ್ಕೊಳ್ಬೋದು. ನೋಡಿ, ಒಂದೇ ಥರ ರೊಟ್ಟಿ ತಿಂದು ಬೋರ್ ಆದವರು ಈ ರೀತಿಯಾದಂಥ ರೊಟ್ಟಿಗಳನ್ನು ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ. ಹಾಗೆಯೇ ಇದರ ಲಾಂಗ್ ವಿಡಿಯೋ ನನ್ನ ಯೂಟ್ಯೂಬಲ್ಲಿ ಇರುತ್ತೆ, ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಪಾಲಕು, ಮೆಂತ್ಯ ಹಾಗೆಯೇ ಜೀರಿಗೆ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಒಂದು ರುಚಿಯಾಗಿರುವಂಥ ರೊಟ್ಟಿನ ಮಾಡಿದ್ದೆ. ಅದು ಜೋಳದ ಹಿಟ್ಟಿಂದ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆಯೇ ಪರ್ಫೆಕ್ಟಾಗಿ ನೀವು ಕೂಡ ರೊಟ್ಟಿ ಮಾಡಬೇಕು ಅನ್ನೋರು ನನ್ನ ಚಾನಲಲ್ಲಿ ಚೆಕ್ ಮಾಡಿ, ಅಲ್ಲಿ ಕೂಡ ಸಿಗುತ್ತೆ. ಹಾಗೆಯೇ ನಾರ್ಮಲಾಗಿ ರೊಟ್ಟಿನೂ ಕೂಡ ಮಾಡೋದನ್ನು ನಾನು ತೋರಿಸ್ಕೊಟ್ಟಿರ್ತೀನಿ. ಅಂದರೆ ಬಿಗ್ನರ್ಸ್ ಯಾರೆಲ್ಲ ಇರ್ತಿರಲ್ವ, ಅವ್ರಿಗೆ ರೊಟ್ಟಿ ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ ಅಲ್ವಾ. ಹಾಗಾಗಿ ನೀವು ಈಸಿಯಾಗಿಯೇ ರೊಟ್ಟಿನ ಮಾಡ್ಕೊಳ್ಬೋದು. ಅದನ್ನು ಕೂಡ ನಾನಿಲ್ಲಿ ತೋರಿಸಿರ್ತೀನಿ. ಸೊ ಈ ರೀತಿ ಮಸಾಲ ರೊಟ್ಟಿ ಕೂಡ ತುಂಬ ರುಚಿಯಾಗಿ ಬರುತ್ತೆ. ಹಾಗೆಯೇ ಈ ಒಂದು ರೊಟ್ಟಿನ ಮಾಡುವಂಥ ವಿಧಾನ ಕೂಡ ತುಂಬ ಸರಳವಾಗಿರುತ್ತೆ. ಅದನ್ನು ಕೂಡ ನನ್ನ ಯೂಟ್ಯೂಬಲ್ಲಿ ಇರುತ್ತೆ, ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ.